ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ನಿಫ್ಟಿಯ ಒಂದು ನೆಕ್ಸ್ಟ್ ಟ್ರೆಂಡ್ ಏನಂತ ಒಂದು ಎಕ್ಸ್ಪೆಕ್ಟೇಷನ್ ಮಾಡುವಂತ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನಿನ್ನೆ ಇಂಡಿಯಾದಲ್ಲಿ ನಡೆದಂತಹ ಒಂದು G20ಯ ಒಂದು ಸಮಿಟ್ ಆದ್ಮೇಲೆ ಇವತ್ತು ನಿಫ್ಟಿ 20,000ಗೆ ಒಂದು ರೀಚ್ ಆಗಿದೆ ಅನ್ನೋ ಒಂದು ಗುಡ್ ನ್ಯೂಸ್ ಅಂತ ನಾವು ಹೇಳ್ಬೋದು. ಸೊ ಅದರ ಜೊತೆಗೆ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕ್ ಅಥವಾ ಯಾವುದೇ ಒಂದು ಇಂಡೈಸಿಸ್ ಸ್ನೇಹಿತರೆ ಟಾಪ್ ಅಲ್ಲಿ ಇರ್ಬೇಕಾದ್ರೆ ನೀವು ಯಾವುದೇ ಒಂದು ಟೈಮಲ್ಲೂ ಬೈ ಮಾಡಕ್ಕೆ ಹೋಗ್ಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟ್ ನೀವು ನೆನ್ಪಿಟ್ಕೊಬೇಕು. ಸೊ ಇದಾದ್ಮೇಲೆ ಈ ಒಂದು 20,000 ರೀಚ್ ಆದ್ಮೇಲೆ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದು, ಎಕ್ಸ್ಪೆಕ್ಟೇಷನ್ ಒಂದು ಪ್ರಾಬಬಿಲಿಟಿ ಅಷ್ಟೇ ಯಾವ ರೀತಿ ಕೊಡ್ಬೋದು ಅಂತ ಒಂದು ಇನ್ಫಾರ್ಮೇಶನ್ ನೋಡೋಕ್ಕಿಂತ ಮುಂಚೆ, ನಿಫ್ಟಿಯ ಈ ಒಂದು ಇನ್ಫಾರ್ಮೇಶನ್ ನೋಡೋಕ್ಕಿಂತ ಮುಂಚೆ ಡಿಸ್ಕ್ಲೇಮರ್. ಸೊ ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಸೊ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ನಮ್ಮ ಆಪ್ಷನ್ಸ್ ಗೀತಾದಲ್ಲಿ. ಒಂದು ಲೈವ್ ಕ್ಲಾಸಸ್ ಯಾರು ಅಟೆಂಡ್ ಮಾಡಿದ್ರು ಅವರ ಒಂದು ಫೀಡ್ಬ್ಯಾಕ್ ಸಹ ಹಾಕಿದ್ದೆ. ಸೊ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಡೌಟು, ಕಾನ್ಫಿಡೆನ್ಸ್ ಇನ್ನೂ ಬರಬೇಕು ಆ ರೀತಿ ಏನಾದ್ರು ಇತ್ತು ಅಂದ್ರೆ ಆ ಒಂದು ಫೀಡ್ಬ್ಯಾಕ್ನ ನೋಡಿ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ನಾನು ಮಾಡಿದೆ ಅಂತ ಹೇಳ್ತಿಲ್ಲ, ಬಟ್ ಅವರು ಮೈಂಡ್ ಸೆಟ್ನ ಯಾವ ರೀತಿ ಚೇಂಜ್ ಮಾಡ್ಕೊಂಡ್ರೋ ಒಂದು 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 ಐಡಿಯಾ ನಿಮಗೆ ಬರುತ್ತೆ, ಯಾವ್ಯಾವ ರೀತಿ ನೀವು ಪ್ರಾಬಬಿಲಿಟಿ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೋದು ಅನ್ನೋ ಒಂದು ಜಸ್ಟ್ ಒಂದು ಮೋಟಿವೇಶನ್ ಬರೋ ಪರ್ಪಸ್ಗೋಸ್ಕರ ಮಾಡಿದ್ದೀನಿ. ಜಸ್ಟ್ ಅದನ್ನ ಸಹ ನೋಡ್ಕೊಳ್ಳಿ. ಓಕೆ, ಸೊ ಸರಿ. ಸ್ನೇಹಿತರೆ, ಇವತ್ತಿನ ಒಂದು ಟ್ರೆಂಡ್, ನೆಕ್ಸ್ಟ್ ಟ್ರೆಂಡ್ ಹೇಳಕ್ಕಿಂತ ಮುಂಚೆ ನಾವೊಂದು ಸುಮಾರು ಪ್ರಾಬಬ್ಲಿ ಒಂದು ಈ ಟೈಮ್ ಫ್ರೇಮ್ ಅಲ್ಲಿ ಅಂತ ಅನ್ಕೊಂತೀನಿ. ಎಕ್ಸಾಕ್ಟ್ ನನಗೆ ಜುಲೈ ಬಿಗಿನಿಂಗ್ ಅಥವಾ ಆಗಸ್ಟ್ ಎಂಡ್ ಅಲ್ಲಿ ಹಾಕಿದೆ ಅಂತ ಅನ್ಕೊಂತೀನಿ. ಎಕ್ಸಾಕ್ಟ್ ನೆನಪಿಲ್ಲ. ನಾನು ಹೇಳಿದೆ ಇದೇನಾದ್ರೂ ಇದೇ ರೀತಿ ಟ್ರೆಂಡ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಟ್ರೆಂಡ್ ಕಂಟಿನ್ಯೂಷನ್ ಆಗೋದು ತುಂಬಾ ಡೌಟ್ ಇದೆ ಅಂತಾನೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ. ಅದರಲ್ಲಿ ಡಿಸ್ಕಷನ್ ಸಹ ಮಾಡಿದೆ. ಅದಾದ್ಮೇಲೆ ನಾನು ಈ ಒಂದು ನಿಫ್ಟಿ ಪ್ರಾಬಬ್ಲಿ 19,000 ಇಂದ 19,200 ಈ ಲೆವೆಲ್ಗೆ ಟಚ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಯಾಕೆಂತ ಹೇಳಿದ್ರೆ ಇಲ್ಲಿ ಸುಮಾರು ಗ್ಯಾಪ್ಗಳಿದಾವಲ್ಲ, ಅಟ್ಲೀಸ್ಟ್ ಅದರಲ್ಲೂ ಅರ್ಧ ಗ್ಯಾಪ್ಗಳಾದ್ರೂ ಫಿಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಆ ರೀತಿ ಆಗಿಲ್ಲ ಅಂತ ಹೇಳ್ಬೋದು. ಸೊ ಅಟ್ಲೀಸ್ಟ್ ಇಲ್ಲಿ ಗಂಟ ಆದ್ರೂ ಬಂದಿದ್ರೆ ಒಳ್ಳೆ ಒಂದು ಬೈಯಿಂಗ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಬಟ್ ಆ ರೀತಿ ಟ್ರೆಂಡ್ ಕೊಟ್ಟಿಲ್ಲ. ಸೊ ಅದಾದ್ಮೇಲೆ ನೋಡ್ಬೋದು ಮಾರ್ಕೆಟ್ ಆಲ್ ಟೈಮ್ ಹಿಟ್ ಆಗಿ ಐ ಥಿಂಕ್ 19,981 ಸಮಥಿಂಗ್ ಏನೋ ಟಚ್ ಆಗಿತ್ತು ಆಲ್ ಟೈಮ್ ಹೈ ಅಂತ ಅನ್ಕೋತೀನಿ. ನೋಡಿ ಇಷ್ಟು ರೀತಿಯ ಟ್ರೆಂಡ್ ಹೋದ್ಮೇಲೆ ಯಾವ ರೀತಿ ಟ್ರಾಪ್ ಮಾಡ್ತಾರೆ ಆಲ್ಮೋಸ್ಟ್ ನಿಮ್ಗೆ ನೋಡ್ಬೋದು. 20,000 ರೌಂಡ್ ಫಿಗರ್ ಅಂತ ಅನ್ಕೊಳ್ಳಿ. 20,000 ಗಂಟ ಹೋಗಿ ನೆಕ್ಸ್ಟ್ ಆಲ್ಮೋಸ್ಟ್ 19,250 ಗಂಟ ಮಾರ್ಕೆಟ್ ಬಿದ್ದಿದೆ. ಸೊ ಸುಮಾರು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ತುಂಬಾ ಅಪ್ ಹೋಗ್ಬಿಡ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಬೈ ಮಾಡಕ್ ಶುರು ಮಾಡ್ತಾರೆ. ಬಿಕಾಸ್ ರಿಟೇಲರ್ ಸೈಕಾಲಜಿ ಹಂಗಿಲ್ಲ, ಈ ಸ್ಟಾಕ್ ಮಾರ್ಕೆಟ್ ಹತ್ತುತ್ತಿದೆ, ನಾನು ಈಗ ಒಳ್ಳೆ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನೀವು ಯಾವಾಗಲೂ ಉಲ್ಟಾ ಮಾಡಬೇಕು. ಟಾಪ್ ಅಲ್ಲಿ ಇರ್ಬೇಕಾದ್ರೆ ನೀವು ಯಾವತ್ತು ಸೆಲ್ ಮಾಡಕ್ಕೆ ಪ್ರಯತ್ನ ಪಡಬೇಕು. ಸೊ ಆ ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ಮೇಲೆ ಇಲ್ಲಿ ಗಂಟ ಬಂದಿಲ್ಲ ಅಂತಾನೆ ಹೇಳ್ಬೋದು. 19,150 200 ಈ ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದೆ, ಬಟ್ ಬಂದಿಲ್ಲ ಅಂತ ಹೇಳ್ಬೋದು. ಬಟ್ ಅವ್ರು ಹೇಳಿದ್ರಲ್ಲ, ನಾವ್ ಎಷ್ಟೇ ಅನಾಲಿಸಿಸ್ ಮಾಡಿದ್ರು, ಎಷ್ಟೇ ನಾವೊಂದು ವ್ಯೂ ಇಟ್ಕೊಂಡ್ರು ಕರೆಕ್ಟಾಗಿ ನಮ್ ವ್ಯೂ ರಾಂಗ್ ಆಗುತ್ತೆ. ಸರಿ, ಇವಿಷ್ಟು ಆದ್ಮೇಲೆ ನೆಕ್ಸ್ಟ್ ಏನಾಗಬಹುದು ಅಂತ ಒಂದು ಐಡಿಯಾ ಕೊಡ್ತೀನಿ. ಇದು 100% ಅಂದ್ರೆ ಯಾರು 100% ಸ್ಟಾಕ್ ಮಾರ್ಕೆಟ್ ಇರಕ್ಕೆ ಆಗೋದಿಲ್ಲ. ಓಕೆ, ನೋಡ್ಬೋದು ಈ ಸ್ಟಾಕ್ ಈ ಇಂಡೈಸಸ್ ಟಾಪ್ ಹೋದ್ಮೇಲೆ ಸಹ ನೋಡ್ಬೋದು ಎಷ್ಟು ನೀಟಾಗಿ ಒಂದು ಫಾಲ್ ಬಂದು ರಿಟೇಲರ್ಸ್ ನ ಒಂದು ಟ್ರಾಪ್ ಮಾಡಿದ್ರೆ. ಏನಂತ, ಇಲ್ಲಿ ರಿಟೇಲರ್ಸ್ ಆಬ್ವಿಯಸ್ ಈ ರೀತಿ ಕ್ಯಾಂಡಲ್ ನೋಡಿದ್ರೆ ಬೈ ಮಾಡಕ್ ಶುರು ಮಾಡ್ತಾರೆ, ನಿಧಾನಕ್ಕೆ ಆಫ್ಲೋಡ್ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಇನ್ನೇನು ಇಲ್ಲಿ ಸಪೋರ್ಟ್ ಬಂದಿದೆ ಹಂಗೆ ಅಂತ ಅನ್ಕೊಂಡು ಸಪೋರ್ಟ್ ನ ಬ್ರೇಕ್ ಆಗುತ್ತೆ ಅಂತ ಅನ್ಕೊಂಡು ಈ ಒಂದು ಕ್ಯಾಂಡಲ್ ನೋಡ್ಕೊಂಡು ಸೇಲ್ ಮಾಡಿ ಇಮಿಡಿಯೇಟ್ ಅಪ್ ಟ್ರೆಂಡ್ ಹೋಯ್ತು. ಸೊ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡೆಯುವಂತ ಒಂದು ವೆರಿ ವೆರಿ ಬೇಸಿಕ್ ಸೈಕಾಲಜಿ. ಇದು ಹೆಂಗೆ ಏನು ಕಲಿಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸೈಕಾಲಜಿ ಅಂತ ಹೇಳಿದ್ರೆ ನಮ್ಮ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ಗೆ ಸಹ ನೀವು ಜಾಯ್ನ್ ಆಗ್ಬೋದು. ಅದ್ರಲ್ಲಿ ನಿಮಗೆ ಕಂಪ್ಲೀಟ್ ಚಾರ್ಟ್ ಅಲ್ಲ, ನಿಮ್ಗೆ ಸೈಕಾಲಜಿನ ಹೇಳ್ಕೊಡುವಂತ ಒಂದು ಕೋರ್ಸ್ ಅಂತ ಹೇಳ್ಬೋದು. ಅದಕ್ಕೆ ಸಹ ನೀವು ಪ್ಲಾನಿಂಗ್ ನ ಮಾಡ್ಬೋದು. ಓಕೆ, ಸೊ ಅದಾದ್ಮೇಲೆ ಇದು ಹಿಂದೆ ಏನಾಗಿತ್ತು ಅಂತ ಡಿಸ್ಕಷನ್ ಮಾಡಿದ್ರಿ, ಇದು ಏನಾಗಿತ್ತು ಅಂತ ಡಿಸ್ಕಷನ್ ಮಾಡಿದ್ರಿ. ಈಗ ಈ ಅಪ್ ಟ್ರೆಂಡ್ ಆದ್ಮೇಲೆ ಸಸ್ಟೈನ್ ಆಗುತ್ತಾ ಇಲ್ವಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಸ್ನೇಹಿತರೆ 80% ಸಸ್ಟೈನ್ ಆಗೋದು ಡೌಟ್ ಇದೆ. ಅದಕ್ಕೆ ಕಾರಣ ಸಹ ಕೊಡ್ತೀನಿ. ಫಸ್ಟ್ ಫಾರ್ಮೋಸ್ಟ್ ರೀಸನ್ ಅಂದ್ರೆ, ಇದು ಇಷ್ಟು ದೊಡ್ಡ ಅಪ್ ಟ್ರೆಂಡ್ ಹೋದ್ಮೇಲೆ ನೀವು ನೋಡ್ಬೋದು ಇದು 20,000 ಮೇಲೆ ಕ್ಲೋಸ್ ಆಗಿಲ್ಲ. ಫಸ್ಟ್ ಪಾಯಿಂಟ್ ನೀವು ಹೇಳುವ ಸತೀಶ್ 4 ಪಾಯಿಂಟ್ ಅಲ್ಲ ಅಂತ ಹೇಳ್ಬೋದು. ಲಾಜಿಕಲ್ ವರ್ಕ್ ಆಗೋದೇ ಹಂಗೆ. ಫಸ್ಟ್ ಪಾಯಿಂಟ್ ಇದು. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ಅಪ್ಕಮಿಂಗ್ ಪಾರ್ಲಿಮೆಂಟ್ ಎಲೆಕ್ಷನ್ ಇರೋದ್ರಿಂದ ಮಾರ್ಕೆಟ್ ಸ್ವಲ್ಪ ವೊಲಟಿಲಿಟಿ ಜಾಸ್ತಿ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ, ಇಮಿಡಿಯೇಟ್ ಈ ವೀಕ್ ಅಲ್ಲಿ ನೀವು ಓಪನ್ ಇಂಟ್ರೆಸ್ಟ್ ನೋಡ್ಬೋದು. ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಇರೋದು ಬಂದು 20,000. ಅದ್ರ ಜೊತೆಗೆ ನಾನು ನೆಕ್ಸ್ಟ್ ವೀಕ್ ಸಹ ನೋಡಿದ್ದೆ, ಸೆಪ್ಟೆಂಬರ್ ನ ಎಕ್ಸ್ಪೈರಿ ಸಹ ನೋಡಿರೋದ್ರಿಂದ ಮ್ಯಾಕ್ಸಿಮಮ್ ಓಪನ್ ಇಂಟ್ರೆಸ್ಟ್ 20,000 ಅಲ್ಲಿ ಇರೋದ್ರಿಂದ ಈ ನೆಕ್ಸ್ಟ್ ಮಂತ್ ನಮ್ಗೆ ಗೊತ್ತಿಲ್ಲ, ಬಟ್ ಸೆಪ್ಟೆಂಬರ್ ಎಂಡ್ ಅಷ್ಟರಲ್ಲಿ ಅಥವಾ ಎಕ್ಸ್ಪೈರಿ ಅಷ್ಟರಲ್ಲಿ ಇಂಡೈಸಿಸ್ 20,000 ಕ್ರಾಸ್ ಆಗಿ ಸಸ್ಟೈನ್ ಆಗೋದು ಪ್ರಾಬಬಿಲಿಟಿ ತುಂಬಾ ತುಂಬಾ ಕಡಿಮೆ ಇದೆ. ಬಿಕಾಸ್ ಅದು ಓಪನ್ ಇಂಟ್ರೆಸ್ಟ್. ಬಿಕಾಸ್ ಸುಮಾರು ವಿಡಿಯೋಗಳನ್ನ ನೀಡ್ತೀನಿ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಅದು ಇನ್ ಡೆಪ್ತ್ ಕಂಪ್ಲೀಟ್ ಆಗಿ ಕಲಿಬೇಕಂದ್ರೆ ಆಪ್ಷನ್ಸ್ ಕೋರ್ಸ್ಗೆ ನೀವು ಪ್ಲಾನಿಂಗ್ ನ ಮಾಡ್ಕೋಬಹುದು. ಬಟ್
ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟೈಮು ಆಪ್ಷನ್ ಸೆಲ್ಲರ್ಸ್ ರೈಟ್ ಇರ್ತಾರೆ. ಅದು ಆ ಟೆಕ್ನಿಕ್ ನಿಮ್ಗೆ ಗೊತ್ತಾಗ್ಬಿಡ್ತು ಅಂತಾರೆ, ಆ ಸೀಕ್ರೆಟ್ ಗೊತ್ತಾಗ್ಬಿಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇನ್ ಕೇಸ್ ಏನಾದ್ರು ಇದೇನಾದ್ರು ಆಗಿಲ್ಲ ಅಂತ ಹೇಳಿದ್ರೆ, ಈ ನಾವು ಡಿಸ್ಕಸ್ ಮಾಡಿದಂತ ಪ್ರಾಬಬಿಲಿಟಿ ಆಗಿಲ್ಲ ಅಂತ ಹೇಳಿದ್ರೆ, ಇವತ್ತಿನ ಇಂಡಿಯಾ ವಿಕ್ಸ್ ಅಪ್ ಆಗಿದೆ. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದೆ ಮಾರ್ಕೆಟ್ 20,000 ಟಚ್ ಆಗಿ ಅಲ್ಲಿಂದ ಫಾಸ್ಟ್ ಫಾರ್ವರ್ಡ್ ಆಗಿ ಬೀಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ವಿಕ್ಸ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಬಟ್ ಪ್ರಾಬಬಲಿ ನಾಳೆ ನಾಡಿದ್ದು 20,000 ಕ್ರಾಸ್ ಆಗಲ್ಲ. ನಾಳೆ ಸಹ ನಾನು ಸೀನ ಶಾರ್ಟ್ ಮಾಡೋಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ. ನೋಡೋಣ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ, ಹೆಂಗ್ ಓಪನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 99% ಆಫ್ ದ ಟೈಮ್ ನಾನು ಈಗ ಎಕ್ಸ್ಪೆಕ್ಟ್ ಮಾಡ್ತಿರೋದು ನಾಳೆ ಸೀನ ಶಾರ್ಟ್ ಮಾಡ್ಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಇದು ಆಗುವಂತ ಚಾನ್ಸಸ್. ಅದ್ರ ಜೊತೆಗೆ ಇದು ಏನಾದ್ರು 20,000 ಗಿಂತ ಅಬೌವ್ ಸಸ್ಟೈನ್ ಆಗ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಅಂತೂ ಇದು ಹೋಗೋದಿಲ್ಲ. ಈ ರೀತಿ ಕ್ಯಾಂಡಲ್ಗಳಲ್ಲಿ ಹೋಗೋದಿಲ್ಲ. ಸೊ ಅದಕ್ಕೆ ಆದಂತಹ ಸ್ವಲ್ಪ ಒಂದು ವಾಲಟಿಲಿಟಿ ಕ್ರಿಯೇಟ್ ಆಗಿ ಸೈಡ್ ವೇಸ್ ಆಗಿ ಆಮೇಲೆ ಬ್ರೇಕ್ಔಟ್ ಆದ್ರೆ ಒಳ್ಳೆ ಒಂದು ಫಾರ್ಮೇಶನ್ ಕೊಡೋಕೆ ಅದು 20,000 ಅಬೌವ್ ಸಸ್ಟೈನ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಇದು ಒನ್ ವ್ಯೂ ನಾವೇನ್ ಡಿಸ್ಕಷನ್ ಮಾಡ್ತಿರೋದು ನಿಫ್ಟಿ 50 ಸೊ ಇದನ್ನ ನಾನು ಏನಾದ್ರು ಸೆನ್ಸೆಕ್ಸ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಕಂಪ್ಯಾರಿಸನ್ ಮಾಡಿದ್ರೆ ಸೆನ್ಸೆಕ್ಸ್ ಇನ್ನೂ ಆಲ್ ಟೈಮ್ ಹೈ ಹಿಟ್ ಆಗಿಲ್ಲ. ನೀವು ನೋಡಬಹುದು ಸೇಮ್ ಮೋರಲೆಸ್ ನಿಫ್ಟಿ ರೀತಿಯ ಪರ್ಫಾರ್ಮೆನ್ಸ್ ಆಗೋದ್ರಿಂದ ಇದೇ ಲೆವೆಲ್ ನೋಡಬಹುದು ಬಂದು ಇಲ್ಲೇ ಒಂದು ಒಳ್ಳೆ ಬೇಸ್ ನ ಫಾರ್ಮೇಶನ್ ಆಗಿ ಬ್ಯಾಕ್ ಟು ಬ್ಯಾಕ್ ಅಪ್ ಟ್ರೆಂಡ್ ಇರೋದ್ರಿಂದ ಇದು ಸಹ ಆಲ್ ಟೈಮ್ ಹಿಟ್ ಆಗದಿರೋದ್ರಿಂದ ಇದೇ ಆಲ್ ಟೈಮ್ ಹಿಟ್ ಆಗಿಲ್ಲ ಅಂತಂದ್ರೆ ನಿಫ್ಟಿ ಸಹ ಆಲ್ ಟೈಮ್ ನಲ್ಲಿ ಸಸ್ಟೈನ್ ಆಗೋದು ಸ್ವಲ್ಪ ಒಂದು ಡೌಟ್ ಅಂತಾನೆ ಹೇಳ್ಬೋದು. ಓಕೆ, ಅದ್ರ ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ ನೋಡಿದ್ರೆ ಸ್ವಲ್ಪ ವೀಕ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ನೋಡ್ಬೋದು, ಈಗ ಜಸ್ಟ್ ಐಡೆಂಟಿಫೈ ಮಾಡಿದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ಗ್ಯಾಪ್ ಏನಿದೆ ಅದು ಜಸ್ಟ್ ಫಿಲ್ ಆಗಿದೆ ಅಷ್ಟು ಅನ್ನೋದು ಬಿಟ್ರೆ ಸೊ ಸೂಪರ್ ಡೂಪರ್ ಆಗಿ ಅಪ್ ಟ್ರೆಂಡ್ ಕೊಡ್ತು ಅಂತಾನೆ ಕಂಪೇರ್ ಟು ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ಇಲ್ಲ ಅಂತ ಹೇಳ್ಬೋದು. ನೋಡ್ಬೋದು ದೊಡ್ಡ ಗ್ರೀನ್ ಬಂದ ಮೇಲೆ ನೋಡ್ಬೋದು 3 ದಿವಸ ಕಂಪ್ಲೀಟ್ ಒಂದು ನೆಗೆಟಿವ್ ಸೈಡ್ ಇತ್ತು ಅಂತ. ಈವನ್ ಕೆಳಗಡೆ ವಿಕ್ಸ್ ಇದ್ರು ಸಹ ಸ್ವಲ್ಪ ನೆಗೆಟಿವ್ ಸೈಡ್ ಇತ್ತು ಅಂತ ಹೇಳ್ಬೋದು. ಇಲ್ಲಿ ಬ್ರೇಕ್ಔಟ್ ಚೆನ್ನಾಗಿ ಆಗಿದ್ರು ಸಹ ಬಟ್ ಇಲ್ಲೊಂದು ಗ್ಯಾಪ್ ಫಿಲ್ ಆಗಿದೆ. ಇನ್ ಕೇಸ್ ಏನಾದರೂ ಇದೇ ಟ್ರೆಂಡ್ ಕಂಟಿನ್ಯೂಷನ್ ಆಗಬೇಕು, ನಿಫ್ಟಿ ಸೆನ್ಸೆಕ್ಸ್ ಮತ್ತೆ ಬ್ಯಾಂಕ್ ನಿಫ್ಟಿ ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿದ್ರೆ ನಿಫ್ಟಿ ಬಂದು ಈ ಲೆವೆಲ್ ಸ್ಟ್ರಾಂಗ್ ಆಗಿ ಏನಾದ್ರು ಬ್ರೇಕ್ಔಟ್ ಆಗಿ ಸಸ್ಟೈನ್ ಆಗಬೇಕು. ಅದು ನೋಡಿ ರೌಂಡ್ ಫಿಗರ್ 46,000 ಇದೆ. ಅದ್ರ ಮೇಲೆ ಹೋಗೋ ತುಂಬಾ ಪ್ರಾಬಬಿಲಿಟಿ ಕಡಿಮೆ ಇದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ ಏನು ಹೇಳಿದೆ ಅದೇ ರೀಸನ್ ಇಲ್ಲೂ ಅಪ್ಲಿಕೇಬಲ್ ಆಗುತ್ತೆ. ಅದಾದ್ಮೇಲೆ ಇನ್ ಕೇಸ್ ಏನಾದ್ರು ಈ ರೆಡ್ ಕ್ಯಾಂಡ್ಲಿನ ಹಿಂದೆ ಇದೆಯಲ್ಲ ಈ ರೆಡ್ ಕ್ಯಾಂಡ್ಲು ಇದನ್ನ ಬ್ರೇಕ್ಔಟ್ ಆಗಿ ಒಳ್ಳೆ ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ ನಿಫ್ಟಿ ಸೆನ್ಸೆಕ್ಸ್ ಮತ್ತೆ ಬ್ಯಾಂಕ್ ನಿಫ್ಟಿ ಮತ್ತೆ ಆಲ್ ಟೈಮ್ ಹೈ ಟಚ್ ಆಗೋದಲ್ಲಿ ಡೌಟ್ ಇಲ್ಲ ಅಂತಾನೆ ನನ್ನ ಒಂದು ಅನಾಲಿಸಿಸ್ ಹೇಳ್ತಿದೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇದು ಜಸ್ಟ್ ಅನಾಲಿಸಿಸ್, ವೆರಿ ಬೇಸಿಕ್ ಅನಾಲಿಸಿಸ್. ಇದರಲ್ಲೇ ಆದಂತಹ ಸುಮಾರು ರೀಸನ್ಗಳಿರುತ್ತೆ. ಬಟ್ ನಾವು ಅನಾಲಿಸಿಸ್ ಮಾಡಿರೋದು ವರ್ಕ್ ಆಗಬಹುದು, ವರ್ಕ್ ಆಗದಿರೋ ಸಹ ಇರ್ಬೋದು. ಬಟ್ ನನ್ನ ಒಂದೇ ಒಂದು ಸಜೆಷನ್ ಅಂತ ಹೇಳಿದ್ರೆ ನೀವು ಕಲಿಯಿರಿ. ಅದ್ರ ಜೊತೆಗೆ ಅನಾಲಿಸಿಸ್ ಹೆಂಗೆಲ್ಲ ಮಾಡಿರ್ಬೋದು ಅಂತ ಒಂದು ಜಸ್ಟ್ ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದ್ರ ಜೊತೆಗೆ ಇಮಿಡಿಯೇಟ್ ನೀವು ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡಿ. ಇನ್ ಕೇಸ್ ಸ್ಟಾಕ್ ಅಷ್ಟೇ ಆಲ್ ಟೈಮ್ ಹಿಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ. ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ಆ ರೀತಿ ಏನಾದ್ರು ಮಾಡಕ್ಕೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದನ್ನ ಸಹ ಮಾಡ್ಕೊಂಡು ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಬೇಡಿ. ಬಿಕಾಸ್ ಸ್ವಲ್ಪ ಮಾರ್ಕೆಟ್ ಅಪ್ ಟ್ರೆಂಡ್ ಈ ರೀತಿ ಒಂದು ಆಲ್ ಟೈಮ್ ಹೈ ಹೋದ್ಮೇಲೆ ಸ್ವಲ್ಪ ಒಂದು ಬಿಗ್ ಬಾಯ್ಸ್ ಇಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂದೇ ಬರುತ್ತೆ. ದಟ್ ಇಸ್ ದ ಲಾಜಿಕ್. ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅನ್ನೋ ಪರ್ಪಸ್ಗೋಸ್ಕರ ಈ ಒಂದು ಜಸ್ಟ್ ಶಾರ್ಟ್ ವಿಡಿಯೋ ಮಾಡಾಕಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಅನ್ಕೊಂಡು ನಿಮ್ಗೆ ಅನಿಸುತ್ತೆ ನಿಫ್ಟಿ ಈ ಎಂಟರ್ ಸೆಪ್ಟೆಂಬರ್ ಅಲ್ಲಿ 20,000 ಅಬೌವ್ ಕ್ರಾಸ್ ಆಗಿ ಅಲ್ಲೇ ಸಸ್ಟೈನ್ ಆಗುತ್ತೆ, 1-2 ಪಾಯಿಂಟ್ ಆಗ್ಬೋದು ಇಲ್ಲ ಅಂತಲ್ಲ. ಬಟ್ ಓವರ್ ಆಲ್ ಅಲ್ಲಿಂದ ಅಪ್ ಫುಲ್ ಕಂಟಿನ್ಯೂಷನ್ ಆಗುತ್ತೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಜಸ್ಟ್ ಕಮೆಂಟ್ ಹಾಕಿ ಹೇಳಿ ನೋಡೋಣ ಎಷ್ಟು ಜನ ಏನ್ ವ್ಯೂಸ್ ಇಟ್ಕೊಂಡಿದ್ದಾರೆ ಅಂತ ನಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಸೊ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.